ಸರ್ ಈಗ ಎಲ್ಲ ಜಿಲ್ಲೆಗಳು ಸಭೆ ನಡೆಸಿದೆ, ಏನು ಸೂಚನೆ ಕೊಟ್ಟಿದ್ದಾರೆ? ಇಲ್ಲ, ನಾವು ಇದುವರೆಗೂ ಏನೇನು ಚರ್ಚೆ ಮಾಡಿದ್ದು ಆ ಎಲ್ಲ ವಿಷಯಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತಿ ಅವ್ರಿಗೂ ಕೂಡ ಎಲ್ಲ ವಿಷಯಗಳನ್ನು ತಿಳಿಸಿದ್ದೇವೆ. ಎಲ್ಲ ಏನಂತ ಹೇಳಿದ್ರೆ, ಒಂದು ಡೆಂಗ್ಯೂ ಪ್ರಕರಣಗಳು ಅದು ನೋಟಿಫೈ ಮಾಡಿದ್ದೀವಿ. ಸೊ ಎಲ್ಲ ಆಸ್ಪತ್ರೆಗಳು ಅದನ್ನು ಕಡ್ಡಾಯವಾಗಿ ಅದನ್ನು ಅವರವರ ಯಾವುದೇ ಕೇಸ್ಗಳು ಬಂದಾಗ ಅದನ್ನು ನೋಟಿಫೈ ಮಾಡಬೇಕು, ನಮಗೆ ಮಾಹಿತಿಗಳು ಬರಬೇಕು, ಅದನ್ನು ಕೂಡ ತಿಳಿಸಿದ್ದೀವಿ. ಮತ್ತು ಈ ಡೆಂಗ್ಯೂ ಏನು ಇದಕ್ಕೆ ದರ ನಿಗದಿ ಮಾಡಿದ್ದೀವಿ, NS1 ಟೆಸ್ಟಿಂಗು ಮತ್ತು ಎಲಿಸಾ ಟೆಸ್ಟಿಂಗ್, ಅದೆಲ್ಲ ಏಕರೂಪದ ದರವನ್ನು ನಾವು ಮಾಡಿದ್ದೀವಿ. ಅದನ್ನು ಕೂಡ ಕಡ್ಡಾಯವಾಗಿ ಅವರವರ ಜಿಲ್ಲೆಗಳಲ್ಲಿ ಅದನ್ನು ಕೂಡ ಜಾರಿ ಆಗ್ತಕ್ಕಂಥದ್ದಕ್ಕೆ ಮಾಡೋದಕ್ಕೆ ಎಲ್ಲ ಕ್ರಮಗಳು ತಗೊಳ್ಬೇಕು ಅಂತ. ಆಮೇಲೆ ಭಾಳ ವಿಶೇಷವಾಗಿರುವಂಥದ್ದು ಎರಡು ಭಾಳ ಮುಖ್ಯವಾದಂಥ ಕೆಲಸಕ್ಕೆ ಅವರು ಇಡೀ ಜಿಲ್ಲೆ ಆಡಳಿತವನ್ನು ಉಪಯೋಗಿಸ್ಕೋಬೇಕು ಅಂತ. ಒಂದು, ಎಲ್ಲ ಜನರಿಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸುವಂಥದ್ದು, ಇದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ಮತ್ತು ಹೇಗೆ ಬರ್ತದೆ, ಏನು ನೀವು ಮಾಡ್ಬೋದು ಅಂತ ಹೇಳಿ ಅದೊಂದು. ಮತ್ತು ಆ ಮನೆಗಳ ಹತ್ರ ನಮ್ಮ ಕಾರ್ಯಕರ್ತರು, ನಮ್ಮ ಹೆಲ್ತ್ ಆಫೀಸರ್ಸು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ನಾವು ಉಪಯೋಗಿಸ್ಕೊಂಡು ಆ ಮನೆಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಎಲ್ಲಿ ಉತ್ಪತ್ತಿಯಾಗುವಂಥ ಸ್ಥಳದಲ್ಲೇ ಆ ಲಾರ್ವಾ ಏನಿರ್ತದೆ, ಡೆಂಗ್ಯೂ ಲಾರ್ವಾವನ್ನು ನಾಶಪಡಿಸುವಂಥ ಕೆಲಸ, ಆ ಎರಡು ಭಾಳ ಒತ್ತನ್ನು ನೀಡಬೇಕು ಅಂತ ನಾವು ಹೇಳಿದ್ದೀವಿ. ಆಮೇಲೆ ನಮ್ಮ ಮಾಹಿತಿಯನ್ನು ನಾವು ದಿನನಿತ್ಯ ನಾವು ಅದನ್ನು ಪ್ರಕಟಣೆ ಮಾಡ್ತೀವಿ, ಜಿಲ್ಲಾವಾರು ಪ್ರಕಟಣೆ ಮಾಡ್ತೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಮ್ಮ ಲಿಸ್ಟಲ್ಲಿ ಎಷ್ಟು ಆ್ಯಕ್ಟಿವ್ ಕೇಸಸ್ ಇದೆ, ಈಗ ಒಟ್ಟಾರೆ ನಾವು ಕೇಸಸ್ ಹೇಳ್ತಾ ಇದ್ದೀವಿ, ಇನ್ನು ದಿನನಿತ್ಯ ನಾವು ಎಷ್ಟು ಆ್ಯಕ್ಟಿವ್ ಕೇಸಸ್ ಇದೆ ಅದು ಜಿಲ್ಲಾವಾರು ನಾವು ಪ್ರಕಟಣೆ ಮಾಡ್ತೀವಿ. ಅದರಿಂದ ಹೆಚ್ಚಾಗ್ತಾ ಇದೆಯಾ ಕಮ್ಮಿ ಆಗ್ತಾ ಇದೆ ಅಂತ ಅವರು ಕೂಡ ನೋಡ್ಕೋಬೋದು. ಮತ್ತು ಎಲ್ಲಿ ಹೆಚ್ಚಾಗುವಂಥ ಒಂದು ಪ್ರದೇಶಗಳಿದ್ದಾಗ ಅಲ್ಲಿ ತೀವ್ರಗತಿಯಲ್ಲಿ ಅಲ್ಲಿ ಈ ಕಾರ್ಯಾಚರಣೆಗಳು ಮಾಡಬೇಕು, ಸರ್ವೇಲೆನ್ಸ್ ಮಾಡಬೇಕು. ಯಾಕಂದರೆ ಇದು ಆ ವೆಕ್ಟರ್ ರೀಜನ್, ವೆಕ್ಟರ್ ಬೋನ್ ಡಿಸೀಸ್ ಆಗಿರೋದ್ರಿಂದ ಆ ವೆಕ್ಟರ್ ಸರ್ವೇಲೆನ್ಸು ಇನ್ನೂ ತೀವ್ರಗತಿಯಲ್ಲಿ ಮಾಡಿ ಅಲ್ಲಿ ಫಾಗಿಂಗ್ ಮಾಡುವಂಥದ್ದು, ಬೇರೆ ಥರ ಆ ಥರ ಕ್ರಮಗಳು ತಗೊಳ್ಳೋದು ಕೂಡ ಹೇಳಿದ್ದೀವಿ. ಮತ್ತು ಎಲ್ಲ ಇಲಾಖೆಗಳೇನಿದೆ, ಶಿಕ್ಷಣ ಇಲಾಖೆ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ, ಆಮೇಲೆ ನಗರಾಭಿವೃದ್ಧಿ ಇಲಾಖೆ, ಅವರು ಅನೇಕ ನಮ್ಮ ಕಮಿಷನರ್ಸ್ ಎಲ್ಲ ಅವರು ಕೂಡ ಬಂದಿದ್ದರು. ನಗರಾಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲರನ್ನೂ ಕೂಡ ಪ್ರತಿ ಶುಕ್ರವಾರ ಎಲ್ಲ ಇಲಾಖೆಯ ಮುಖ್ಯಸ್ಥರು ಅಂದರೆ ಜಿಲ್ಲಾಧಿಕಾರಿ, CEO, ತಹಸೀಲ್ದಾರ್ಗಳು, AC ಗಳು, ನಮ್ಮ ಉಳಿದ ಎಲ್ಲ ಉನ್ನತ ಅಧಿಕಾರಿಗಳು, ನಮ್ಮ ಆಯುಕ್ತರುಗಳಿರ್ಬೋದು, ಉಪ ಆಯುಕ್ತರು ಎಲ್ಲರೂ ಕೂಡ ವಾರಕ್ಕೆ ಒಂದು ದಿವಸ ಅವರು ಕೂಡ ಈ ಫೀಲ್ಡ್ ಆ್ಯಕ್ಟಿವಿಟಿಲಿ ಹೋಗಿ ಅವರು ಭಾಗವಹಿಸಬೇಕು. ಅವಾಗ ಏನಾಗುತ್ತೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಜಾಗೃತಿ ಮತ್ತು ಪರಿಣಾಮಕಾರಿ ಕೆಲಸ ಆಗೋದಕ್ಕೆ ಅವಕಾಶ ಆಗ್ತದೆ. ಸೊ ನಾಳೆ ಶುಕ್ರವಾರ ಆಗಿರೋದು ನಾಳೆಯಿಂದನೇ ಪ್ರಾರಂಭ ಮಾಡಿ ಅಂತ ಹೇಳಿದ್ದೀನಿ. ಸ್ವಲ್ಪ ಸಮಯ ಕಮ್ಮಿ ಇರೋದ್ರಿಂದ ನಾಳೆ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಷ್ಟು ಮಾಡಿ, ಅಂದರೆ ಮುಂದಿನ ಶುಕ್ರವಾರದಿಂದ ಎಲ್ಲರೂ ಈ ಒಂದು ಕೆಲಸದಲ್ಲಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಬೇಕು. ಅಟ್ಲೀಸ್ಟ್ ಹೋಗಿ ಒಂದು ಗಂಟೆ ಕಾಲ ಆದರೂ ಮುಖ್ಯ ಅಧಿಕಾರಿಗಳು ಹೋಗಿ ಇರಬೇಕು ಅಂತ ಹೇಳಿದ್ದೀವಿ. ಸೊ ಈ ರೀತಿಯಾಗಿ ನಾವು ಹಲವಾರು ಬೇರೆ ಬೇರೆ ವಿಷಯಗಳನ್ನು, ತಾಂತ್ರಿಕ ವಿಚಾರಗಳನ್ನು ಕೂಡ ಅವ್ರಿಗೆಲ್ಲ ತಿಳಿಸಿದ್ದೀವಿ. ಸೊ ಎಲ್ಲ ಒಂದು ಜಿಲ್ಲಾಡಳಿತ ಸಜ್ಜುಗೊಳಿಸುವಂಥದ್ದಕ್ಕೆ ನಾವು ಅವ್ರಿಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಅಪಾರ್ಟ್ಮೆಂಟ್ ನಿವಾಸಿಗಳು, ಕಟ್ಟಡ ಕಾರ್ಮಿಕರು ಅವ್ರ ಅದನ್ನು ಹೇಳಿದ್ದೀವಿ. ಯಾರು ಈಗ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳು ಇರ್ತವೆ ಮತ್ತು ಅಲ್ಲಿ ಸ್ಥಳೀಯವಾದಂಥ ಏನು ಸಂಸ್ಥೆಗಳು, ನಮ್ಮ ಕ್ರೆಡೈ ಮತ್ತು ಕನ್ಸ್ಟ್ರಕ್ಷನ್ ಕಂಪನಿಗಳು, ಆ ಸಂಸ್ಥೆಗಳು, ಏಜೆನ್ಸೀಸ್, ಅಸೋಸಿಯೇಷನ್ಸು, ಅವ್ರನ್ನೆಲ್ಲ ಕೂಡ ಕರೆಸಿ ಮಾತಾಡಿ ಅಂತ ಹೇಳಿದ್ದೀವಿ. ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಅಲ್ಲ ಅವರನ್ನೆಲ್ಲ ಕರೆಸಿ ಮಾತಾಡಿ ಅಂತಲೂ ಕೂಡ ಹೇಳಿದ್ದೀವಿ. ಅದೇ ಈಗ ನಗರಾಭಿವೃದ್ಧಿ ಇಲಾಖೆ ಮತ್ತು ಮುನ್ಸಿಪಾಲಿಟಿ ಅವರೆಲ್ಲರೂ ಕೂಡ ಸೇರಿಸ್ಕೊಂಡು ಎಲ್ಲೆಲ್ಲಿ ನಾವು ತೋರಿಸಿದ್ದೀವಿ ಇವತ್ತು, ಎಲ್ಲೆಲ್ಲಿ ಯಾವ ರೀತಿಯಾಗಿ ನೀರು ನಿಲ್ತದೆ, ಅದು ಯಾವ ಥರ ಇರ್ತದೆ, ಎಲ್ಲಿ ಈ ಕಟ್ಟಡ ನಿರ್ಮಾಣ ಆಗುವಂಥ ಸ್ಥಳಗಳಲ್ಲಿ ಯಾವ ಥರ ಇರ್ತದೆ, ಮತ್ತು ಹಳ್ಳಿಗಳಲ್ಲಿ ಯಾವ ಥರ ಇರ್ತದೆ, ನಗರ ಪ್ರದೇಶಗಳಲ್ಲಿ ಯಾವ ಥರ ಇರ್ತದೆ, ಎಲ್ಲವನ್ನು ಕೂಡ ತೋರಿಸಿದ್ದೇವೆ. ಈಗ ರಬ್ಬರ್ ಪ್ಲಾಂಟೇಷನಲ್ಲಿ ರಬ್ಬರ್ ಕಲೆಕ್ಟ್ ಮಾಡೋದಕ್ಕೆ ಕೂಡ ಚಿಪ್ಪುಗಳಿರ್ತಾರೆ, ಅದರಲ್ಲೂ ಕೂಡ ನೀರು ಸೇರುವಂಥದ್ದು, ಶೇಖರಣೆ ಆಗುವಂಥದ್ದು, ಈ ಥರ ಎಲ್ಲೆಲ್ಲಿ ಅದನ್ನು ಕೂಡ ನಾವು ಸಾಕಷ್ಟು ಅವ್ರಿಗೆ ಮಾಹಿತಿಯನ್ನು ತೋರಿಸಿದ್ದೇವೆ, ಅವ್ರಿಗೆ ಅದನ್ನು ಕಳಿಸು ಕೊಟ್ಟಿದ್ದೇವೆ. ಸರ್, ಈಗ ಹಲವಾರು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು, ಅಲ್ಲಿ ಕೂಡ ಸುತ್ತಮುತ್ತ ನೀರಿನ ಸಮಸ್ಯೆ, ಅಂದರೆ ನೀರು ನಿಂತ್ಕೊಳ್ಳೋದು, ಈಗ ಅದಕ್ಕೆ ಶಿಕ್ಷಣ ಇಲಾಖೆ ಜೊತೆ ಶಿಕ್ಷಣ ಅಧಿಕಾರಿಗಳು, ಶಿಕ್ಷಕರ ಜೊತೆ ಮಾತನಾಡಿ ಮೊನ್ನೆನೂ ಕೂಡ ನಾವು ಹೇಳಿದ್ದೀವಿ. ನಮ್ಮ ಯಾರು ಶಿಕ್ಷಕರಿದ್ದಾರೆ ಅದರಲ್ಲೂ ಕೂಡ ವಿಜ್ಞಾನದ ಶಿಕ್ಷಕರು ಮತ್ತು ನಮ್ಮ ರಿಸೋರ್ಸ್ ಪರ್ಸನ್ಗಳು ಇದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಆಗಲೇ ಮಾಹಿತಿ ಇದೆ. ಅವರು ಮಕ್ಕಳಿಗೆ ಎಲ್ಲವನ್ನು ಕೂಡ ಹೇಳುವಂಥದ್ದು, ಮತ್ತು ನಮ್ಮ ಶಿಕ್ಷಣ ಅಧಿಕಾರಿಗಳು ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಅದನ್ನು ಒಂದು ತಪಾಸಣೆ ಮಾಡೋದು ಕೂಡ ಹೇಳಿದ್ದೀವಿ.
ಸರ್, ಈಗ ಡೆಂಗ್ಯೂ ಜೊತೆಗೆ ಜಿಕಾ ವೈರಸ್ ಕೂಡ ಈ ಏಡಿಸ್ ಸೊಳ್ಳೆ ಏನಿದೆ, ಈ ಚಿಕನ್ ಗುನ್ಯಾ ಮತ್ತು ಝೀಕಾ ಮತ್ತು ಡೆಂಗಿಗೆ ಒಂದೇ ಥರದ ಒಂದು ಸೊಳ್ಳೆಯಿಂದ ಉತ್ಪತ್ತಿ ಆಗುವಂಥದ್ದು. ಆದರೆ ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಬಂದಿಲ್ಲ. ಬಂದರೆ ಖಂಡಿತ ನಾವು ಅದರ ಬಗ್ಗೆ ನಿಗಾವನ್ನು ಈಗ ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಒಂದು ಶಿವಮೊಗ್ಗದಿಂದ ಒಂದು ಸಸ್ಪೆಕ್ಟೆಡ್ ಕೇಸ್ ಇದೆ, ಅದು ಕನ್ಫರ್ಮ್ ಮಾಡ್ಕೊಳ್ತೀವಿ, ನೋಡೋಣ. ಇನ್ನು 100% ಕನ್ಫರ್ಮೇಷನ್ ಆಗಿಲ್ಲ. ಆದರೆ ಇದೆಲ್ಲ ಒಂದೇ ಒಂದು ಕ್ಯಾಟಗರಿಗೆ ಬರ್ತದೆ. ಸೊ ನಾವು ಏನೇ ಮಾಡಿದ್ರು ಕೂಡ ಈ ಕಾರ್ಯಾಚರಣೆಗಳು ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ. ಸಿಂಪ್ಟಮ್ಸು ಸಿಮಿಲರ್ ಇರ್ತದೆ ಮತ್ತು ಝೀಕಾಯಿಂದ ಹೆಚ್ಚು ಯಾರಿಗೂ ಕೂಡ ಅಷ್ಟು ತೊಂದರೆ ಆಗಿಲ್ಲ, ಅಷ್ಟು ಮೈಲ್ಡೇ ಅದು. ಆದರೆ ಈ ತಾಯಿಯಿಂದ ಮಗುಗೆ ಬರ್ತದಲ್ಲ, ಅವ್ರಿಗೆ ಆ ಮಗು ಹುಟ್ಟುವಂಥ ಮಗುಗೆ ಏನು ಎಫೆಕ್ಟ್ ಹೆಚ್ಚು, ಮೈಕ್ರೋ ಏನೋ ಹೇಳ್ತಾರೆ ಸೆಫಲಿ, ಮೈಕ್ರೋಸೆಫಲಿ ಅಲ್ಲ, ಮೈಕ್ರೋಸೆಫಲಿ ಅಂತ ಆಗುವಂಥದ್ದು. ಯಾಕಂದ್ರೆ ಅದು ಬ್ರೈನ್ ಎಲ್ಲ ಎಫೆಕ್ಟ್ ಆಗ್ತದಲ್ಲ, ಅದರಿಂದ ತೊಂದರೆ ಆಗುತ್ತೆ ಅಂತ ಇದೆ ಹೊರತು ಬೇರೆ ಇನ್ಯಾರಿಗೂ ತೊಂದರೆ ಇಲ್ಲ. ಅದು ನಮ್ಮ ಇದುವರೆಗೂ ಕೂಡ ನಮ್ಮ ದೇಶದಲ್ಲಿ ಯಾವ ಝೀಕಾಯಿಂದ ಯಾವ ಮಗು ಕೂಡ ಏನು ತೀರ್ಕೊಂಡಿಲ್ಲ ನನಗೆ ಗೊತ್ತಿರುವ ಹಾಗೆ. ನಮ್ಮ ರಾಜ್ಯದಲ್ಲಂತೂ ಆಗಿಲ್ಲ, ನಮ್ಮ ರಾಜ್ಯದಲ್ಲಿ ಆಗಿಲ್ಲ ಇದುವರೆಗೂ. ಸೊ ಆದರೆ ಅದು ಒಂದು ಆತಂಕ ಇರುವಂಥದ್ದು ಅಷ್ಟೇ. ಅದು ಬಿಟ್ಟರೆ ಝೀಕಾ ಬರುತ್ತದೆ ಹೋಗ್ತದೆ, ಯಾರಿಗೂ ಅದರಿಂದ ತೀರಾ ಏನು ಕೆಟ್ಟ ಪರಿಣಾಮ ಆಗಿಲ್ಲ. ಝೀಕಾ BBMP ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ನಾವು BBMP ಅವ್ರು ಕರೆದಿರಲಿಲ್ಲ, ಯಾಕಂದರೆ ಮೊನ್ನೆ BBMP ಚೀಫ್ ಕಮಿಷನರು, ನಮ್ಮ ಸ್ಪೆಷಲ್ ಕಮಿಷನರು ಆಲ್ರೆಡಿ ಅವರು ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳು ತಗೊಳ್ತಾ ಇದ್ದಾರೆ. ಅವರು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕೂಡ ಉಪಯೋಗಿಸ್ಕೊಂಡು ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಈಗ ಹೆಚ್ಚು ಪ್ರಕರಣಗಳಿರುವಂಥ ನಮಗೆ ಮಾಹಿತಿ ಬಂದಾಗ ಅಲ್ಲಿ ಏನು ಫೀವರ್ ಕ್ಲಿನಿಕ್ಗಳನ್ನು ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ದೀವಿ. ಅಂದರೆ ಅಲ್ಲಿ ಯಾರು ಜ್ವರ ಬಂದಿರತಕ್ಕಂಥ ಎಲ್ಲ ಆ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ರಿಗೂ ಕೂಡ ಡೆಂಗ್ಯೂ ಟೆಸ್ಟ್ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಆ ಥರದ ತೀವ್ರ ಒಂದೇ ಸ್ಥಳದಲ್ಲಿ ಹೆಚ್ಚು ಬರ್ತಾ ಇರ್ತಕ್ಕಂಥದ್ದು ಬಂದಾಗ ಅಲ್ಲಿ ಫೀವರ್ ಕ್ಲಿನಿಕ್ಗಳನ್ನ ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ದೀವಿ. ಇದುವರೆಗೂ ನಮ್ಮಲ್ಲಿ ಆ ಥರ ಫೀವರ್ ಕ್ಲಿನಿಕ್ಗಳು ಹೌದು ಕೇಸ್ ಜಾಸ್ತಿ ಆದಾಗ ಮಾತ್ರ, ಎಲ್ಲ ಕಡೆ ಸದ್ಯಕ್ಕೆ ಯಾವುದೂ ಇಲ್ಲ, ಒಂದೇ ಕಡೆ ಬಂದಾಗ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.